ಶುರು ಮಾಡೋಣ್ರಿ. ಸೊ ಇವತ್ತು ಮಾನ್ಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಅಪಾಯಿಂಟ್ಮೆಂಟ್ ಮೇರೆಗೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ತಾಲೂಕಿನ ಎಲ್ಲ ಪೂಜ್ಯರ ಮಠಾಧೀಶರ ನೇತೃತ್ವದಲ್ಲಿ ನಾವಿರ್ಬೋದು, ಅಶೋಕ್ ಪೂಜಾರಿ ಅವರು, ಉಸ್ತುವಾರಿ ಸಚಿವರು, ವಕೀಲ ಸಂಘದ ಎಲ್ಲ ಅಧ್ಯಕ್ಷರು, ಎಲ್ಲ ಪ್ರಮುಖರು, ಇಡೀ 2 ಕ್ಷೇತ್ರ ಗೋಕಾಕ್ ಅರಬಾವಿ ಎಲ್ಲ ಪ್ರಮುಖರು ಬಂದು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿ ಗೋಕಾಕ್ ನೂತನ ಜಿಲ್ಲೆ ರಚನೆ ಮಾಡಬೇಕಂತೇಳಿ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮನವಿ ತಗೊಂಡು ಪೂಜ್ಯರು ಮಾತಾಡ್ರು, ನಾವು ಹೇಳಿದ್ವಿ, ಅಶೋಕ್ ಪೂಜಾರಿ ಅವ್ರು ಮಾತಾಡ್ರು. ಮುಖ್ಯಮಂತ್ರಿಗಳು ಸ್ಪಂದಿಸಿ ಏನಂದ್ರೆ ನೋಡಪ್ಪ, ದೊಡ್ಡ ಜಿಲ್ಲೆ ಇದು ಬೆಳಗಾವ, ಡಿವಿಷನ್ ಆಗಬೇಕಂತ ನಮ್ಮ ಅಭಿಪ್ರಾಯ ಐತೆ, ಹೊಡಿಬೇಕು ದೊಡ್ಡ ಜಿಲ್ಲೆ ಆಡಳಿತ ದೃಷ್ಟಿಯಿಂದ. ಆದ್ರೆ ಅವ್ರು ಏನು ಹೇಳಿದ್ರು ಎಲ್ಲ ಈ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂಥ 18 ಶಾಸಕರನ್ನ ಕಾಂಗ್ರೆಸ್ ಬಂದರು, BJP ಬಂದರು, ಎಲ್ಲರಿಗೊಂದು ಸಮಯ ಕೊಟ್ಟು ಕರಿತೀನಿ, ಕರೆದ ನಂತರ ಎಲ್ಲರ ಅಭಿಪ್ರಾಯ ತೊಗೊಂಡು ಒಂದು ನಿರ್ಣಯಕ್ಕೆ ಬರ್ತದೆ ಅಂತ ಹೇಳಿದ್ವಿ. ಆದರೂ ನಾವು ಪೂಜ್ಯರೆಲ್ಲ ಮಠಾಧೀಶರು, ನಾನು, ಅಶೋಕ್ ಪೂಜಾರಿ ಅವರು, ಉಸ್ತುವಾರಿ ಮಂತ್ರಿ ಅವರು, ನೀವು ಏನಾದರೂ ಜಿಲ್ಲೆ ವಿಭಜನೆ ಆತಂದ್ರೆ ಫಸ್ಟ್ ನಮ್ಮ ಗೋಕಾಕ್ ಜಿಲ್ಲೆ ಆಗಬೇಕು ಅಂತೇಳಿ ನಾವು ವಿನಂತಿ ಮಾಡ್ಕೊಂಡಿದ್ವಿ. ಅವರು ಅದಕ್ಕೆ ಸ್ಪಂದಿಸಿದಾರು. ಎಲ್ಲ ನಮ್ಮ ಶಾಸಕರನ್ನ ಯಾವಾಗ ಟೈಮ್ ಕೊಟ್ಟು 18 ಜನ ಕರಿತಾರೋ ಅವಾಗ ನಮ್ದು ಗೋಕಾಕ್ ಜಿಲ್ಲೆ ಮಾಡ್ಬೇಕಂತ ನಾವು ಸಂಪೂರ್ಣ ಬೇಡಿಕೆ ಇರ್ತೀವಿ. ಆದಷ್ಟು ಬೇಗನೆ ಗೋಕಾಕ್ ಜಿಲ್ಲಾ ರಚನೆ ಆಗ್ತೈತೆ ಅಂತೇಳಿ ಒಂದು ಆಶಯದಿಂದ ಇವತ್ತು ನಾವು ಹೋಗ್ತಾ ಇದ್ದೀವಿ. ಅಲ್ಲ, ಈಗ ನಾವು ನಮ್ಮ ಗೋಕಾಕ್ ಜಿಲ್ಲೆ ಆಗ್ಬೇಕಂತ ಹೇಳ್ತಾರೆ. ಯಾಕಂದ್ರೆ ಮೊದಲು ಏನು ನಮ್ಮ ರಾಜ್ಯ ಸರ್ಕಾರಕ್ಕೆ ಆಯೋಗ ರಚನೆ ಮಾಡಿದ್ರು, ಆಯೋಗ ಮುಖಾಂತರ ಗೋಕಾಕು ಚಿಕ್ಕೋಡಿ ಆದ್ರೆ ಸೂಕ್ತ ಅಂತೇಳಿ ಆಯೋಗ ಎಲ್ಲ ವರದಿ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಆ ಅಭಿಪ್ರಾಯದಲ್ಲಿ ಜಿಲ್ಲಾ ಬೆಳಗಾವಿ ಬರೋದು 3 ಜಿಲ್ಲೆ ಆಗ್ಬೇಕು, ಬೆಳಗಾವಿ, ಗೋಕಾಕು, ಚಿಕ್ಕೋಡಿ ಆಗ್ಬೇಕಂತೈತಿ. ಅದಕ್ಕೆ ಯಾವಾಗ MLA ಅವ್ರನ್ನ ಕರಿತಾರೆ ಆ ಮೀಟಿಂಗ್ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಅವಾಗ ಹೋಗಿ ನಾವೆಲ್ಲ ಕನ್ವಿನ್ಸ್ ಮಾಡಿ ಆದಷ್ಟು ಬೇಗನೆ ಗೋಕಾಕ್ ಜಿಲ್ಲಾ ಮಾಡಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಅಲ್ಲ, ಈಗ ಒಂದು ಅವರು ಮಾನ್ಯ ಮುಖ್ಯಮಂತ್ರಿ ಸಮಯ ತಗೊಂಡು ಸಾಧ್ಯರ ಅಧಿವೇಶನ ಒಳಗನ ಕರ್ಕೊಂಡು ನಿಮ್ಮೆಲ್ಲ ಟೈಮ್ ಕೊಟ್ಟು ಕರೆದು ಆದಷ್ಟು ಬೇಗನೆ ಸಭೆ ಮಾಡ್ತಾರೆ. ಈಗ ನಾವು ಹೇಳಿದ್ವಲ್ಲ, ನಮ್ಗೆ ಗೋಕಾಕ್ ಜಿಲ್ಲೆ ಆಗಬೇಕು. ಈಗ ಬೇರೆ ಬೇರೆ ಬೇಡಿಕೆ ಅದಾವು, ನೀವು ಯಾಕೆ ಬೇಡ್ತೀರತ್ ನಾವು ಕೇಳಕ್ಕೆ ನಮಗೆ ಬರೋದಿಲ್ಲ. ಅವ್ರ ಹಕ್ಕದು. ಯಾಕಂದ್ರೆ ಬೈಲೊಂಗದವ್ರು ಕೇಳ್ತಾರೋ, ಚಿಕ್ಕೋಡಿಯವ್ರು ಕೇಳ್ತಾರೋ, ಅವ್ರ ಹಕ್ಕದು, ಅವ್ರು ಕೇಳ್ಬೋದು. ನಾವು ನಮ್ಮ ಜಿಲ್ಲೆ ಗೋಕಾಕ್ ಭಾಳ ದಿವಸದಿಂದ ನಮ್ಮ ಹೋರಾಟ ಇದೆ, 40 ವರ್ಷ. ನಮ್ಮ ಗೋಕಾಕ್ ಜಿಲ್ಲೆ ಆಗ್ಬೇಕಂತ ನಾವೆಲ್ಲರೂ ಪೂಜ್ಯರ ಮುಖಾಂತರ ಒತ್ತಾಯ ಮಾಡಿದ್ವಿ. ಗೋಕಾಕ್ ಜಿಲ್ಲೆ ಆಗ್ತೈತೆ ಒಂದು ಆಸೆಯಿಂದ ನಾವು ಆಶಾಭಾವನೆ ಇಟ್ಕೊಂಡಿದ್ವಿ. ಇಲ್ಲ ನೋಡಿ, ಈಗ ನಾವು ಗೋಕಾಕ್ನ ಜಿಲ್ಲೆ ಆಗ್ಬೇಕಂತ ನಮ್ಮ ಪ್ರತಿನಿಧಿ ಎಲ್ಲ ಕರ್ಕೊಂಡ್ಬಂದಿದ್ರು. ಇವತ್ತು ನಾಳೆ ಚಿಕ್ಕೋಡಿ ಅವರು ಅಲ್ಲಿ ಭಾಗದ ಶಾಸಕರು, ಅಲ್ಲಿ ಎಲ್ಲ ಬೇರೆ ಬೇರೆ ಎಲ್ಲ ಮುಖಂಡರು, ಮಠಾಧೀಶ ಬಂದು ಅವರು ಒತ್ತಾಯ ಮಾಡ್ಬೋದ್ರೆ ನಮ್ಮ ಗೋಕಾಕ್ ಜಿಲ್ಲೆ ರಚನೆ ಮಾಡೋಕೆ ವಿನಂತಿ ಮಾಡಿದ್ವಿ. ನಮಗೇನೋ ಆದಷ್ಟು ಬೇಗನೆ ಆಗ್ತೈತೆ ಅಂತೇಳಿ ಆಶಯದಲ್ಲಿ ಇದು ನಾವು. ಗಡಿ ವಿವಾದ ಸುಪ್ರೀಂ ಕೋರ್ಟ್ ನಲ್ಲಿದೆ. ಹಾಗಾಗಿ ಸದ್ಯಕ್ಕೆ 2 ಜಿಲ್ಲೆಗಳನ್ನ ಮಾಡ್ಬೇಕನ್ನೋದು ಕನ್ನಡಪರ ಹೋರಾಟ. ಒಂದು ಚಿಕ್ಕೋಡಿ, ಒಂದು ಬೆಳಗಾವಿ ಇರಲಿ ಸದ್ಯಕ್ಕೆ. ಅಲ್ಲ, ಇರ್ಬೋದು, ಅವ್ರ ಅಭಿಪ್ರಾಯ ಇರ್ಬೋದ್ರಿ ಅವ್ರದ್ದು. ಯಾಕಂದ್ರೆ ಕನ್ನಡ ಹಿತದೃಷ್ಟಿಯಿಂದ ಅದು ಅವ್ರ ತಪ್ಪು ಅನ್ನೋದಲ್ಲ. ಕರೆ ನಾವು ಇದ್ದದ್ದು ನಮ್ದು ಹೇಳಿದಲ್ಲ, ನೀವು ಡಿವಿಷನ್ ಮಾಡಿದಾಗ ನಮ್ಮ ಗೋಕಾಕ್ ಜಿಲ್ಲೆ ಆಗ್ಬೇಕಂತ ಒತ್ತಾಯ ಮಾಡಿದ್ದಾರೆ. ನಿರಂತರವಾಗಿ MS ನವರು, ಶಿವಸೇನವರು ಕೊಂಡಾಟವನ್ನ ಮಾಡ್ತಿದ್ದಾರೆ. ಜೊತೆಗೆ ಗಡಿ ವಿಚಾರಗಳನ್ನ ಇಟ್ಕೊಂಡು ಪದೇ ಪದೇ ಖ್ಯಾತೆ ತೆಗಿತಾ ಇದ್ದಾರೆ. ಮತ್ತು ಜೊತೆಗೆ ವಿಭಜನೆ ಆದ್ರೆ ಅವ್ರ ಕೈಗೆ ಸಿಗುತ್ತೆ ಅನ್ನೋದು. ಇಲ್ಲ, ಖಂಡಿತ ಆ ಥರ ಏನು ಆಗೋದಿಲ್ಲ. ಯಾಕಂದ್ರೆ ನೋಡ್ರಿ, ಕನ್ನಡ ಮಾತಾಡೋ ಭಾಷೆ ಜನ ಭಾಳ ಇದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ. ಸುಮ್ಮನೆ ಅದೊಂದು ರಾಜಕೀಯ ಕಾರಣಕ್ಕೋಸ್ಕರ ಆ ಥರ ಮಾಡ್ತಾರೆ ಅವರು. ಅದರಿಂದ ಏನೂ ಆಗೋದಿಲ್ಲ. ಡಿವಿಷನ್ ಆದರೂ ಕನ್ನಡಕ್ಕೆ ಏನೂ ಧಕ್ಕೆ ಆಗೋದಿಲ್ಲ. ಕನ್ನಡ ಗಟ್ಟಿಯಾಗಿರ್ತೈತಿ. ನಾವೆಲ್ಲ 3 ಜಿಲ್ಲೆದಲ್ಲಿರ್ತೇವೆ. ಕನ್ನಡ ಬಗ್ಗೆ ಎಲ್ಲರಿಗೂ ಅಭಿಮಾನ ಇರ್ತೈತಿ. ಅದೇನಿಲ್ಲ, ಸುಮ್ಮನೆ ರಾಜಕಾರಣಕ್ಕೋಸ್ಕರ ಅದು MS ಮಾಡ್ತಾ ಇರುತ್ತೆ ನಮ್ಮ ಭಾವನೆ. ಆದಷ್ಟು ಬೇಗನೆ ಜಿಲ್ಲೆ ಆಗ್ಲಿ ಅಂತೇಳಿ ಒತ್ತಾಯ ಮಾಡಿದ್ರೆ ಮುಖ್ಯಮಂತ್ರಿ ಒಳ್ಳೆ ನಿರ್ಧಾರ ಮಾಡ್ತಾರೆ. ಮುಖ್ಯ ಆಶಯದಲ್ಲಿ ಇವತ್ತು ಹೋಗ್ತಾ ಇದ್ದಾರೆ. ಮಾಡಂತ ಹೇಳಿದ್ವಿ ನಾವು. ಅಧಿವೇಶನ ಒಳಗೆ ತಾವು ಹೆಂಗಾರು ಮಾಡ್ಬೇಕಂತ ಹೇಳಿದ್ವಿ. ಅವ್ರು ಮೀಟಿಂಗ್ ಕರೆದು ಯಾವತ್ತು ಮೀಟಿಂಗ್ ಮಾಡ್ತಾರಲ್ಲ ಅವತ್ತೊಂದು ಫೈನಲ್ ಡಿಸಿಷನ್ ಬರ್ತಾರೆ. ಎಲ್ಲರಿಗೂ ಧನ್ಯವಾದ. ನಾಳೆದು ಇಲ್ಲ, ನಾವು ಯಾಕಂದ್ರೆ 20,000 ರೈತರು ಒಂದು ವಿಧಾನಸೌಧ ಮುತ್ತಿಗೆ ಆಗ್ಬೇಕು ಮಾಡಿದ್ದೀವಿ. ಸೊ ದೊಡ್ಡ ಪ್ರಮಾಣ ಒಂದು ಸಭೆ ಮಾಡ್ತೀವಿ. ನಾಳೆ 10 ಗಂಟೆಗಿದೆ ದೊಡ್ಡ ಪ್ರಮಾಣ. ಸೊ 20,000 ಜನ ನಮ್ಮ ಕಾರ್ಯಕರ್ತರು ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ವಿ. ನಾವು ರಮೇಶ್ ಜಾರಕಿಹೊಳಿ ಬರ್ರಿ ಅಂತ ವಿನಂತಿ ಮಾಡ್ಕೊಂಡಿದ್ವಿ ರೀ. ಅವರು ಬರ್ತಾರಂತ ಆಶಯದಲ್ಲಿ ಇದ್ವಿ. ಬಂದ್ರೆ ಒಳ್ಳೇದಾಗುತ್ತೆ. ಆಮೇಲೆ ಈಗ ತಾವು ಹೇರಲ್ಲ ತೆಗೆದು ಬಿಡೋದು ನಮ್ಗೆಲ್ಲ ಹೈಕಮಾಂಡ್ ಕರಿದೆ. ಈಗ ವಿಜೇಂದ್ರ ಅವ್ರನ್ನ ಹೈಕಮಾಂಡ್ ಅಧ್ಯಕ್ಷ ಮಾಡಿದಾರು. ನಾವೆಲ್ಲ ಒಪ್ಕೋಬೇಕು. ಅವ್ರ ನೇತೃತ್ವದಲ್ಲಿ ಕೆಲಸ ಮಾಡ್ತಾರೆ. ಅಂದ್ರೆ ಕೇರೀಗ ಅದನ್ನು ಅವ್ರದ್ದು ಏನು ಅಭಿಪ್ರಾಯ ಅಲ್ಲಿ ಹೇಳ್ತಾರೆ, ಆದ್ರೆ ಅಲ್ಲಿ ಹೇಳ್ಬೇಕು.
ನಾ ಏನೆಲ್ಲ ಹೈಕಮಾಂಡ್ ಒಂದು ಡಿಸಿಷನ್ ತೊಗೊಂಡಾಗ ಎಲ್ಲರೂ ತಲೆ ಬಾಗಬೇಕಾಗ್ತೈತಿ. ಈಗ ಅವ್ರನ್ನ ಅಧ್ಯಕ್ಷ ಮಾಡಿದ ಅವ್ರ ನೇತೃತ್ವದಲ್ಲಿ ಕೆಲಸ ಮಾಡೋದು, ಮುಂದೆ ಹೈಕಮಾಂಡ್ ಏನು ಡಿಸಿಷನ್ ಆ ಪ್ರಕಾರ ಇರೋನು ಎಲ್ಲರೂ 20,000 ಜನ ಸೇರ್ತಾರೆ. ಎಲ್ಲರಿಗೂ ಧನ್ಯವಾದ ರೀ. ಈಗ ಅದಕ್ಕೆ ಇನ್ನು ಅವ್ರ ಮೀಟಿಂಗ್ ಯಾವಾಗ ಕರೀತಾರೆ? ಸ್ವಲ್ಪ ಅಗಲಾಗ್ರಿ, ಯಾರ್ಯಾರು ಬಂದಿರಿ ಅನ್ನೋದು ಗೊತ್ತಾಕತಿ. ಸ್ವಲ್ಪ ಕಡೆ ದೂರ ಸರಿ, ಎಲ್ಲಾರು ಬರ್ತಾರೆ. ನೀವು ಗುಂಪು ಕೊಡ್ರಿ, ಯಾರು ಬರುದಿಲ್ಲ. ಮುಂದೆ ಮಾತಾಡ್ತಾರೆ. ಫೋಟೋ ಬಿಡ್ತೀನಿ. ತೋದ್ರಿ ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ನಮ್ಮ ಗೋಕಾಕ್ ಜಿಲ್ಲಾ ಹೋರಾಟ ಚಾಲನಾ ಸಮಿತಿಯ ನೇತೃತ್ವದೊಳಗೆ ಪೂಜ್ಯ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳು ಹಾಗೂ ಗೋಕಾಕ್ ತಾಲೂಕಿನ ಮತ್ತು ರಾಮದುರ್ಗ ತಾಲೂಕಿನ ಎಲ್ಲ ಮಠಾಧೀಶರೊಂದಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ನಾಯಕತ್ವದಲ್ಲಿ, ಅದೇ ರೀತಿ ಅರ್ಬಯ ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ ಜೊತೆಗೂಡಿ ನಾವು ನಮ್ಮ ಹಕ್ಕೊತ್ತಾಯವನ್ನು ಮಾಡಿದ್ದೀವಿ. ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡುವಾಗ ಡಿಸೆಂಬರ್ 31 ಒಂದು ಟೈಮ್ ಲಿಮಿಟೇಷನ್ ಐತಿ. ಡಿಸೆಂಬರ್ 31 ಆದ ನಂತರ ಸೆನ್ಸಸ್ ಜನಗಣತಿ ಪ್ರಾರಂಭ ಆಗೋದ್ರಿಂದ ಮುಂದೆ 1.5 ವರ್ಷ ಜಿಲ್ಲೆ ಮಾಡೋಕ್ಕೆ, ಹೊಸ ಜಿಲ್ಲೆ ರಚನೆ ಮಾಡೋಕೆ ಬರೋದಿಲ್ಲ. ಅದಕ್ಕೆ ನೀವು ಕೂಡಲೇ ನಿರ್ಣಯ ತಗೋಬೇಕು. ಗೋಕಾಕ್ ಜಿಲ್ಲಾ ಹೋರಾಟ 40 ವರ್ಷದ ಹಳೆಯ ಹೋರಾಟ ಐತಿ. ಪ್ರಾರಂಭದೊಳಗೆ ಬೆಳಗಾವಿ ಜಿಲ್ಲಾ ವಿಭಜನೆ ಆದರೆ ಗೋಕಾಕ್ ಅಷ್ಟೇ ಜಿಲ್ಲೆ ಆಗಬೇಕು ಅಂತ ಒಂದು ಬೇಡಿಕೆ ಇತ್ತು. ಅದು ತದನಂತರ ಇವತ್ತು ಮೂರ್ನಾಲ್ಕು ತಾಲೂಕಿನವರು ಜಿಲ್ಲಾ ಕೇಂದ್ರ ಸ್ಥಾನ ಕೇಳಾಕತ್ತಾರು. ಆದ್ರೆ ವಾಸ್ತವವಾಗಿ ನೀವು ಸರ್ಕಾರದವ್ರು ಗಟ್ಟಿ ನಿಲುವು ತಗೋಬೇಕಾಗತಿ. ಎಲ್ಲರೇ ಮನವೊಲಿಸಿ ಒಟ್ಟಾಭಿಪ್ರಾಯದ ನಿರ್ಣಯ ತಗೋದು ಈ ಸಂದರ್ಭದಲ್ಲಿ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲರಿಗೂ ಸಹಿತ ತಮ್ಮ ಭಾಗ, ತಮ್ಮ ತಾಲೂಕು ಜಿಲ್ಲಾ ಆಗ್ಲಿರುವಂತ ಭಾವನೆ ಇರ್ತೈತಿ. ಅಂತ ಸಂದರ್ಭದೊಳಗೆ
ಗಟ್ಟಿ ನಿಲುವಿನ ನಿರ್ಧಾರ ಸರ್ಕಾರ ತೆಗೆದುಕೊಳ್ಳಬೇಕನ್ನುವಂತ ಒತ್ತಾಯವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಮಾಡಿದೀವಿ. ಈ ಸಂದರ್ಭದೊಳಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಚಿವ ಜಾರಕಿಹೊಳಿ ಅವರು, ಅದೇ ರೀತಿ ಶ್ರೀ ಹಿರಿಯ ಸಚಿವರಾದ ಎಚ್ ಸಿ ಮಾದೇವಪ್ಪನವರು, ಶ್ರೀ ಬೈರತಿ ಸುರೇಶ್ ಅವರು, ಈ ರೀತಿ ಎಲ್ಲರೂ ಇದ್ರು. ಅಂತ ಸಂದರ್ಭದಾಗ ನಾವು ಒತ್ತಾಯ ಮಾಡಿದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಬಹಳ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದರು. ವಿಶೇಷವಾಗಿ ಗೋಕಾಕ್ ಬೆಳಗಾವಿ ಜಿಲ್ಲಾ ಬಹಳ ದೊಡ್ಡದೈತಿ. ಆಡಳಿತಾತ್ಮಕ ದೃಷ್ಟಿಯಿಂದ ಇದು ವಿಭಜನೆ ಆಗೋದು ಅತ್ಯಂತ ಅವಶ್ಯಕ ಇದೆ ಅನ್ನುವಂಥ ಮಾತನ್ನು ಅವರು ಒಪ್ಪಿದರು. ಅದ್ರ ಜೊತೆಗೆ ನಂದು ಸಹಿತ ದೊಡ್ಡ ಜಿಲ್ಲೆ ವಿಭಜನೆ ಆಗಲಿ, ಆಡಳಿತಾತ್ಮಕ ಅನುಕೂಲತೆ ಸಿಗಲಿ ಅನ್ನುವಂಥ ಭಾವನೆ ಐತೆ ಅನ್ನುವಂಥ ಮಾತನ್ನ ಬಹಳ ಗಟ್ಟಿಯಾಗಿ ಹೇಳಿದರು. ಅದ್ರ ಜೊತೆಗೇನೆ ಬಹುಶಃ ಇದು ಪ್ರಜಾಪ್ರಭುತ್ವ ಆಗಿರೋದ್ರಿಂದ ಬೆಳಗಾವಿ ಜಿಲ್ಲೆಯೊಳಗೆ 18 ಜನ ಶಾಸಕರಿದಾರು, 2 ಸಚಿವರಿದಾರು. ಅದ್ರ ಜೊತೆಗೆ ಅವ್ರೆಲ್ಲರನ್ನೂ ಕರಿತೀನಿ, ಕರೆದ ಪಕ್ಷಾತೀತವಾಗಿ ಎಲ್ಲ ಶಾಸಕರಿಗೆ ಕರೆದ ಅವ್ರೆಲ್ಲರದ್ದು ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ, ಅದ್ರ ಮೇಲೆ ಒಂದು ನಿರ್ಣಯ ತಗೋತೀವಿ ಅನ್ನುವಂಥ ಮಾತನ್ನ ಹೇಳಿದರು. ನಮಗೊಂದು ಭರವಸೆ ಐತಿ, ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಗೆ ಸ್ಪಂದನೆ ಮಾಡ್ತಾರೋ ಮತ್ತು ಗೋಕಾಕ್ ಜಿಲ್ಲಾ ರಚನೆ ಮಾಡುವಂತ ಒಂದು ಆದೇಶವನ್ನ ಮಾಡ್ತಾರೆ ಅನ್ನುವಂಥ ಭಾವನೆ ನಮ್ಮದಾಗೈತಿ. ಥ್ಯಾಂಕ್ ಯು.